ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನೊಂದು ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಇದ್ದೇವೆ ಅರಮನೆ ಮೈದಾನದ 7ನೇ ವೇತನ ಆಯೋಗ ನಡೀತಾ ಇದೆ ಫೆಬ್ರವರಿ 27ನೇ ತಾರೀಕಿನಂದು. ಆ ಒಂದು ವೇದಿಕೆಯಲ್ಲಿ ನಾವು ಉಪಸ್ಥಿತರಿದ್ದೇವೆ. ಸೊ ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ಸ್ಗಳನ್ನು ಮಾಡಲಾಗ್ತಾ ಇದೆ, ಎಷ್ಟು ಒಂದು ಚೇರ್ಸ್ಗಳನ್ನು ಅರೇಂಜ್ ಮಾಡಲಾಗಿದೆ, ಬ್ಯಾನರ್ ಪೋಸ್ಟರ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟಾಗಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಸೊ ಬೇಸಿಕಲಿ ಇಲ್ಲಿ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಹೆಸರಿನ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ರೆಡಿ ಮಾಡಲಾಗಿದೆ. ಅದರ ಜೊತೆಗೇ ಈ ಕಡೆ ನೋಡಿದ್ರೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಪೂರ್ಣವಾಗಿರುವಂಥ ಊಟದ ವ್ಯವಸ್ಥೆ ಇರುತ್ತೆ ಸರ್ಕಾರಿ ನೌಕರರಿಗೆ ಮತ್ತು ಸಿಬ್ಬಂದಿಗಳು ಯಾರೆಲ್ಲ ಬರ್ತಾರೆ ಆ ಒಂದು ಸಭೆಗೆ. ಇದಾದಮೇಲೆ ಇಲ್ಲೆಲ್ಲ ಪೋಸ್ಟರ್ಸ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ನೋಡ್ತಾ ಇರುವಂಥದ್ದು ಎಲ್ಲ ಕಡೆ ಸಾವಿರ ಚೇರ್ಸ್ಗಳನ್ನು ಅರೇಂಜ್ ಮಾಡಲಾಗಿದೆ. ಸೊ ಈ ಕಡೆ ಶೌಚಾಲಯದ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಆ್ಯಂಡ್ ಮೇನ್ ಸ್ಕ್ರೀನ್ ಅಥವಾ ಮೇನ್ ವೇದಿಕೆ ಅಂತ ಕರಿತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟು, ಬೇಸಿಕಲಿ ಬಸ್ಸುಗಳ ವ್ಯವಸ್ಥೆ ಇದೆ, ಆ ಒಂದು ಸೈಡ್ ಪಾರ್ಕಲ್ಲಿ ಮಾಡಿರಲಾಗುತ್ತೆ. ಸೊ ಸೈಡ್ ಏನು ಪಾರ್ಕ್ ಇದೆ ಅಲ್ಲಿ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ್ಯಂಡ್ ಇದು ಸೆಂಟ್ರಲ್ ಪಾತ್ ಇರುವಂಥದ್ದು. ಸೊ ಬೇಸಿಕಲಿ ಈ ಒಂದು ಸೆಂಟ್ರಲ್ ಪಾತ್ನಿಂದ ಸರ್ಕಾರಿ ನೌಕರರು ಒಳಗಡೆ ಹೋಗೋಕೆ ಮತ್ತು ಇಲ್ಲಿ ಚೇರ್ಸ್ಗಳನ್ನು ಯಾವ ರೀತಿಯಾಗಿ ಅರೇಂಜ್ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಬೇಸಿಕಲಿ ಸೊ ಸಂಪೂರ್ಣವಾಗಿರುವಂಥ ಮಾಹಿತಿ. ಆ್ಯಂಡ್ ಫರ್ದರ್ ಈ ಒಂದು ಆ್ಯಂಗಲಿಂದ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಈ ಕಡೆ ಬಂದರೆ ಇಲ್ಲಿ ಬ್ಯಾನರ್ ಪೋಸ್ಟರ್ಗಳು ರೆಡಿ ಮಾಡ್ತಾ ಇರುವಂಥದ್ದು. ಈ ಕಡೆ ಸಂಪೂರ್ಣವಾಗಿರುವಂಥ ವೇದಿಕೆ ಸಜ್ಜಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಲಕ್ಷ ಸರ್ಕಾರಿ ನೌಕರರನ್ನು ಈ ಒಂದು ವೇದಿಕೆಯಲ್ಲಿ ಅಕಾಮಡೇಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆದ್ದರಿಂದ ಲಕ್ಷ ಚೇರ್ಸ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಿಪ್ರೇಷನ್ ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಇಲ್ಲಿ ಕೂಡ ಚೇರ್ಸ್ಗಳನ್ನು, ಸೊ ಯಾವ ಕಡೆ ನೋಡಿದ್ರೂ ಕೂಡ ಚೇರ್ಸ್ಗಳೇ ನಿಮಗೆ ಕಾಣಿಸುತ್ತೆ. ಸೊ ಇದು ನೋಡ್ತಾ ಇದ್ದೀರಾ, ತುಂಬ ಬೃಹತ್ ಆಗಿರುವಂಥದ್ದು. ಇಲ್ಲಿಂದ ಈ ಒಂದು ವೇದಿಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿರುವಂಥ ವೇದಿಕೆ ಹೀಗೆ ಕಂಟಿನ್ಯೂ ಆಗ್ತಾ ಸೊ ಹೋಗ್ತಾ ಇದೆ. ಇಲ್ಲಿ ಇನ್ನು ತುಂಬ ಡಿಸ್ಟೆನ್ಸ್ ಇರುವಂಥದ್ದು, ಸುಮಾರು 1 ಕಿಲೋಮೀಟ್ರ್ವರೆಗೂ ಕೂಡ ಈ ಒಂದು ಟೆಂಟನ್ನು ಹಾಕಲಾಗಿದೆ. ಸೊ ಒಳಗಿನ ದೃಶ್ಯಾವಳಿಗಳು ಆಲ್ರೆಡಿ ನೀವು ನೋಡಿದ್ದೀರಾ. ಆ್ಯಂಡ್ ಇಲ್ಲಿಯೂ ಕೂಡ ನೋಡ್ತಾ ಇರುವಂಥದ್ದು ಇನ್ನೂ ಕೂಡ ಕೆಲಸ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಇಂದು ಕೆಲಸದಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ದೃಶ್ಯಗಳು ನೋಡಿ, ಯಾವ ರೀತಿಯಾಗಿ ಟೆಂಟನ್ನು ಹಾಕಲಾಗ್ತಾ ಇದೆ ಎಲ್ಲ ಕಡೆ. ಸೊ ಸಂಪೂರ್ಣವಾಗಿರುವಂತಹ ಒಂದು ಟೆಂಟ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಈ ಒಂದು ದೃಶ್ಯಾವಳಿ ನೀವು ನೋಡ್ತಾ ಇರುವಂಥದ್ದು. ಸೊ ಇದಕ್ಕೆ ಬರಬೇಕಾಗಿರುವಂಥದ್ದು ಆಲ್ರೆಡಿ QR ಕೋಡ್ ಶೇರ್ ಮಾಡಲಾಗಿದೆ ಸರ್ಕಾರಿ ನೌಕರ ಸಂಘದ ಕಡೆಯಿಂದ. ಸೊ ಬೇಸಿಕಲಿ ಈ ಕಡೆ ಕೂಡ ಒಂದು ಗೇಟ್ ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಗೇಟಲ್ಲಿ ನೀವು ನೋಡ್ತಾ ಇರುವಂಥದ್ದು ಹೆಬ್ಬಾಳ್ ರಸ್ತೆ ಏನಿದೆ ಅಲ್ಲಿ, ಆ್ಯಂಡ್ ಏರ್ಪೋರ್ಟ್ ರಸ್ತೆ ಮೇಲೆ ಬರ್ತಾ ಇರುವಂಥದ್ದು. ಆ್ಯಂಡ್ ಇದಾದ ಮೇಲೆ ಕೃಷ್ಣ ವಿಹಾರ್ ಗೇಟ್ ಅಂತ ಏನು ಕರಿತೀವಿ, ನಂಬರ್ 1. ಓಕೆ, ಸೊ ಮೊದಲನೇ ಗೇಟಿಂದ ಇದಕ್ಕೆ ಎಂಟರ್ ಆಗ್ಬೋದಾಗಿರುವಂಥದ್ದು. ಆ್ಯಂಡ್ ಇಲ್ಲಿ ಪೋಸ್ಟರ್ಸ್ಗಳು, ಬ್ಯಾನರ್ಸ್ಗಳು ಯಾವ ರೀತಿಯಾಗಿ ಹಾಕಿದ್ದಾರೆ, ಯಾವ ರೀತಿಯಾಗಿ ನಡೀತಾ ಇದೆ ಕೆಲಸ ಕಾರ್ಯ ಅಂತ ನಾವೆಲ್ಲ ಕಡೆ ಕೂಡ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಹ್ಯೂಜ್ ಫ್ಯಾನ್ಸ್ಗಳನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಬೇಸಿಕಲಿ ನೌಕರರಿದ್ದಾರೆ ಎಲ್ಲರಿಗೂ ಕೂಡ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ದಟ್ ಈಸ್ ಲಘು ಉಪಹಾರ. ಆ್ಯಂಡ್ ಆ ಒಂದು ಸೆಕ್ಷನ್ ಈ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಊಟ ಕೂಡ ಮಾಡ್ಕೊಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಅದ್ರ ಜೊತೆಗೇ ಇನ್ನೂ ಕೂಡ ಸಂಪೂರ್ಣವಾಗಿರುವಂತಹ ವೇದಿಕೆ ಸಜ್ಜಾಗಿರೋದಿಲ್ಲ. ಇಲ್ಲಿ ಖಾಲಿ ಜಾಗಗಳನ್ನು ನೀವು ಅಲ್ಲಲ್ಲೇ ನೋಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟ್ ಆಗಿರುವಂಥ ಬ್ಯಾರಿಗೇಡ್ಸ್ಗಳನ್ನು ಹಾಕಲಾಗಿದೆ. ಸೊ ಈ ಒಂದು ಬ್ಯಾರಿಗೇಡ್ಸ್ನ ಮುಖಾಂತರ ಸರ್ಕಾರಿ ನೌಕರು ಸಲೀಸಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಸೊ ಈ ಕಡೆ ಕೂಡ ಈ ಒಂದು ಬ್ಲ್ಯಾಂಕ್ ಸ್ಪೇಸ್ ಏನಿದೆ ಇದನ್ನು ಕಂಪ್ಲೀಟಾಗಿ ಫಿಲಪ್ ಮಾಡಲಾಗುವುದು. ಸುಮಾರು 2 ರಿಂದ 3 ಲಕ್ಷ ಸರ್ಕಾರಿ ನೌಕರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಿಚುವೇಶನ್ಸ್ ಇರುವಂಥದ್ದು. ಸೊ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಮೊನ್ನೆ ಘೋಷಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು ಅಂದಾಜಿನ ಪ್ರಕಾರ 2 ರಿಂದ 3 ಲಕ್ಷ ಸರ್ಕಾರಿ ನೌಕರು ಪಾಲ್ಗೊಳ್ಳಲಿದ್ದು, CM ಸಿದ್ದರಾಮಯ್ಯನವರು ಇದನ್ನು ಖುದ್ದು ಅವರೇ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಸಂಪೂರ್ಣವಾಗಿರುವಂತಹ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಒಂದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಯಾವ ರೀತಿಯಾಗಿ ಈ ಒಂದು ಸ್ಥಳಕ್ಕೆ ತಲುಪಬಹುದು ಅನ್ನೋ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿ ಕೂಡ ಸಿಗಲಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ ಮಾಡಲಾಗ್ತಾ ಇದೆ ಅಂತ.
ಸೊ ಬೇಸಿಕಲಿ ಈ ಒಂದು ಪ್ರಿಪ್ರೇಷನ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಡಯಾಗ್ನಲ್ಲಿ ಇಲ್ಲಿ ಸಂಪೂರ್ಣವಾಗಿರುವಂಥ ಚೇರ್ಸ್ಗಳನ್ನು ಮೊದಲನೇದಾಗಿ ಅರೇಂಜ್ ಮಾಡಲಾಗ್ತಾ ಇದೆ. ಸೊ ಇದು ಅರಮನೆ ಗ್ರೌಂಡ್ನಲ್ಲಿ ಇಲ್ಲಿವರೆಗೂ ಕೂಡ ಆಗ್ತಾ ಇರುವಂಥ ಅತ್ಯಂತ ದೊಡ್ಡ ಟೆಂಟ್ ವ್ಯವಸ್ಥೆ ಆಗಿದೆ. ಸೊ ಮುಂದೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಲೈನಲ್ಲಿ ಸಾಲು ಸಾಲು ಶೌಚಾಲಯಗಳನ್ನು ರಚಿಸಲಾಗಿದೆ, ಶೌಚಾಲಯಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಬೇಸಿಕಲಿ ಬಂದಿರುವಂಥ ಎಲ್ಲ ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೂ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗ್ತಾ ಇರುವಂಥದ್ದು. ಆ್ಯಂಡ್ ಟೆಂಟ್ ವ್ಯವಸ್ಥೆ ನೀವು ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಸಾವಿರ ಲಕ್ಷ ಚೇರ್ಸ್ಗಳನ್ನು ಇಲ್ಲಿ ಅರೇಂಜ್ ಮಾಡಲಾಗಿದೆ. ಸುಮಾರು 2 ರಿಂದ 3 ಲಕ್ಷ ಮಿನಿಮಮ್ ಸರ್ಕಾರಿ ನೌಕರರು ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ದೊಡ್ಡ ಫ್ಯಾನ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಅದ್ಭುತವಾಗಿರುವಂಥ ಫ್ಯಾನ್ಗಳು. ಸೊ ಇಲ್ಲಿ ಮೇನ್ ವೇದಿಕೆ ಇರುವಂಥದ್ದು. ಸೊ ಇದು ಮೇನ್ ವೇದಿಕೆ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಇನ್ನೂ ಕೂಡ ಅರೇಂಜ್ಮೆಂಟ್ಸ್ಗಳು ನಡೀತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಅರೇಂಜ್ಮೆಂಟ್ಸ್ಗಳು ನಡೀತಾ ಇದೆ. ಆ್ಯಂಡ್ ಬಸ್ಗಳಿಗಾಗಿ ವ್ಯವಸ್ಥೆಯನ್ನು ಆ ಕಡೆ ಮಾಡಲಾಗಿದೆ. ಆ್ಯಂಡ್ 360 ರೌಂಡ್ ನೀವು ನೋಡಿದ್ರೆ ಈ ರೀತಿಯಾಗಿ ಈ ಒಂದು ಉತ್ತರದಿಂದ ಸ್ಟಾರ್ಟ್ ಆಗಿ ದಕ್ಷಿಣದ ಕಡೆಗೆ ನೀವು ಈ ರೀತಿಯಾಗಿ ಸುಮಾರು 1 ಕಿಲೋಮೀಟರ್ಗಿಂತ ದೂರ ಈ ಒಂದು ಚೇರ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಅಲ್ಲಿ ಒಂದು ವ್ಯವಸ್ಥೆಯನ್ನು ನೋಡೋದಕ್ಕೆ ಇವಾಗ CS ಷಡಕ್ಷರಿ ಅವರು ಆಗಮಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ವಿಡಿಯೋದಲ್ಲಿ CS ಷಡಕ್ಷರಿ ಅವರು ಆ ಒಂದು ವೇದಿಕೆಯಲ್ಲಿ ಆಗಮಿಸಿರುವಂಥದ್ದು. ಸೊ ಬೇಸಿಕಲಿ ಆ ಒಂದು ವೇದಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ CS ಷಡಕ್ಷರಿ ಅವರು ಯಾವ ರೀತಿಯಾದಂಥ ಪ್ರಿಪರೇಷನ್ಸ್ಗಳು ಆಗ್ತಾ ಇದೆ, ಯಾವ ರೀತಿಯಾದಂಥ ಸ್ಟೇಜನ್ನು ಇಲ್ಲಿ ಸೆಟ್ ಮಾಡಲಾಗ್ತಾ ಇದೆ, ಇದನ್ನೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ, ಎಕ್ಸ್ಕ್ಲೂಸಿವ್ ಆಗಿರುವಂಥ ವಿಡಿಯೋ ನೀವು ನೋಡ್ತಾ ಇರುವಂಥದ್ದು. ಸೊ ಬೇಸಿಕಲಿ ಸಂಪೂರ್ಣವಾಗಿರುವಂತಹ ಒಂದು ಅಪ್ಡೇಟ್ಸ್ಗಳನ್ನು ಕಾಲಕ್ಕೆ CS ಷಡಕ್ಷರಿ ಅವರು ಪಡಿತಾ ಇದ್ದಾರೆ. ಮೊನ್ನೆ ಕೂಡ ಇದಕ್ಕೆ ಆಲ್ರೆಡಿ ಅವರು ಭೇಟಿಯನ್ನು ನೀಡಿದರು. ಆ್ಯಂಡ್ ಇವಾಗಲೂ ಕೂಡ CS ಷಡಕ್ಷರಿ ಅವರು ಅಲ್ಲಿ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ಗಳು ಆಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ವರದಿಯನ್ನು CS ಷಡಕ್ಷರಿ ಅವರು ಪಡಿತಾ ಇರುವಂಥದ್ದು. ಫೋಟೋಸ್ಗಳನ್ನು ಕೂಡ ಅಲ್ಲಿ ಕ್ಲಿಕ್ ಮಾಡಲಾಗ್ತಾ ಇದೆ. ನೀವು ನೋಡ್ತಿದ್ದೀರಾ ಯಾವ ರೀತಿಯಾಗಿ ಫೋಟೋಸ್ಗಳನ್ನು ಕ್ಲಿಕ್ ಮಾಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾದಂಥ ಪ್ರಿಪ್ರೇಷನ್ಸ್ಗಳನ್ನು ಒಂದು ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ ಅಂತ. ಸೊ ಬೇಸಿಕಲಿ ಆ ಕಡೆ ಕೂಡ ನಾವು ಹೋಗಿ ಟ್ರೈ ಮಾಡೋಣ. ಸೊ ಇಲ್ಲಿಂದ ನಾವು ಡಯಾಗ್ನಲ್ಲಿ ನಾವು ಈ ರೀತಿಯಾಗಿ ಹೋಗಬೇಕಾಗುತ್ತೆ. ಸೊ ಈ ಒಂದು ವೇದಿಕೆಗೆ ಹೋಗ್ತಾ ಇರುವಂಥ ಪಾತಿದು ಕಂಪ್ಲೀಟಾಗಿ ಯಾವ ರೀತಿಯಾಗಿ ಹೋಗಬೇಕು ಅಂತ. ಆ್ಯಂಡ್ ಇಲ್ಲಿ ವೇದಿಕೆಯ ಮೇಲೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಒಂದು CS ಷಡಕ್ಷರಿ ಅವರಾಗಲಿ ಮತ್ತು ಅವರೊಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸೊ ಎಲ್ಲ ಪದಾಧಿಕಾರಿಗಳು ಬೇಸಿಕಲಿ ನೌಕರರ ಸಂಘದ ಕಡೆಯಿಂದ ಇಲ್ಲಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ಸ್ಗಳು ನಡೀತಾ ಇದೆ ಅಂತ. ಸೊ ಇವತ್ತೇ ಎಲ್ಲ CS ಷಡಕ್ಷರಿ ಅವರು ಆಲ್ರೆಡಿ 2-3 ಸಲ ಭೇಟಿಯನ್ನು ಆಲ್ರೆಡಿ ನೀಡಿದ್ದಾರೆ. ಏನಕ್ಕಂದರೆ ಇದೊಂದು ದೊಡ್ಡ ಸಮಾವೇಶ ಆಗಿರೋದ್ರಿಂದ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಆ ಒಂದು ಉದ್ದೇಶದಿಂದ CS ಷಡಕ್ಷರಿ ಅವರು ಖುದ್ದಾಗಿ ಈ ಒಂದು ಪ್ಲೇಸ್ಗೆ ವಿಸಿಟ್ಸ್ಗಳನ್ನು ನೀಡಿ ಸೊ ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ನ ಮಾಡಲಾಗ್ತಾ ಇದೆ, ಎಲ್ಲ ಒಂದು ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಅವರೇ ಖುದ್ದಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ವೇದಿಕೆಯಲ್ಲಿ ಸಂಚಲನ ಮೂಡಿರುವಂಥದ್ದು CS ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಆಲ್ರೆಡಿ ತಮ್ಮ ಒಂದು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಫೋಟೋಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು. ಸೊ ಬೇಸಿಕಲಿ ಈ 7ನೇ ವೇತನ ಆಯೋಗವನ್ನು ಈ ಒಂದು ಸಭೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಸದೃಢ ವಿಶ್ವಾಸದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಸೊ ಇದಕ್ಕಾಗಿ CM ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟನ್ನು ಪಡೆಯಲಾಗಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಭರ್ಜರಿಯಾಗಿರುವಂಥ ತಯಾರಿಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ. ಸೊ ಭರ್ಜರಿಯಾಗಿರುವಂಥ ತಯಾರಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮಾಡಲಾಗ್ತಾ ಇದೆ ಆ್ಯಂಡ್ ಯಾವ ರೀತಿಯಾದಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಮ್ರಾಮ್ಯಾನ್ಸ್ಗಳು ಕ್ಯಾಮ್ರಾ ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಇದನ್ನೆಲ್ಲವೂ ಕೂಡ ತೆಗಿತಾ ಇದ್ದಾರೆ.
ಇಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಆಲ್ರೆಡಿ ಸ್ಟೇಜ್ ಮೇಲೆ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ರೂಪುರೇಷೆಗಳು ಕರೆಕ್ಟಾಗಿದೆಯಾ ಅಥವಾ ಅದರಲ್ಲಿ ಯಾವುದೇ ರೀತಿಯಾದಂತಹ ರೂಪಗಳಿದೆ, ಸೊ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ಪಡೆಯೋದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಡಿಜಿಟಲ್ ಆಡಿಯೋ ವಿಡಿಯೋ ಸಿಸ್ಟಮ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆಡಿಯೋ ಪ್ಲ್ಯಾನೆಟ್ಗಳು ಇಲ್ಲಿ ಸಂಪೂರ್ಣವಾಗಿ ವೇದಿಕೆಯನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ. ಆ್ಯಂಡ್ ಅದ್ರ ಜೊತೆಗೇ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಕಡೆಯಿಂದ ಜನರನ್ನು ಬರೋದಕ್ಕೆ ಸೊ ಬೇಸಿಕಲಿ ಸಂಪೂರ್ಣವಾಗಿರುವಂಥ ವೇದಿಕೆಯನ್ನು ಈ ರೀತಿ ಸಜ್ಜು ಮಾಡಲಾಗ್ತಾ ಇದೆ. ಆ್ಯಂಡ್ ಈ ಕಡೆಯಿಂದಲೂ ಕೂಡ ನೀವು ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಎಲ್ಲಿ ನೋಡಿದರೂ ಕೂಡ ಚೇರ್ಸ್ಗಳೇ ಕಾಣಿಸ್ತಾ ಇರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ವೇದಿಕೆಯಲ್ಲಿ ಬರೀ ಸರ್ಕಾರಿ ನೌಕರರಿಗಾಗಿ ಮಾಡಿರುವಂಥ ಕಂಪ್ಲೀಟ್ ಆಗಿರುವಂಥ ಪ್ರಿಪ್ರೇಷನ್ಸ್ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ಫೆಬ್ರವರಿ 27ನೇ ತಾರೀಕಿನಂದು ನಡೀತಾ ಇರುವಂಥ ಈ ಸಮಾವೇಶದಲ್ಲಿ ಮೊಟ್ಟ ಮೊದಲನೇದಾಗಿ VIP ಗ್ಯಾಲರೀಸು, VVIP ಗ್ಯಾಲರೀಸು, ಸೊ ಆ ಕಡೆ ಇದು ಕಂಪ್ಲೀಟಾಗಿ LED ಸ್ಕ್ರೀನ್ಸ್ಗಳಿರುತ್ತೆ. ಸೊ LED ಸ್ಕ್ರೀನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅದರ ಒಂದು ಅಪ್ಡೇಟ್ಸ್ಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಯಾವ ರೀತಿಯಾಗಿ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನು. ಏನಕ್ಕಂದರೆ 7ನೇ ವೇತನ ಆಯೋಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವ್ಯವಸ್ಥೆಯಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗಾಗಿ. ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಒಂದು ಸಮಾವೇಶವನ್ನು ಯಾರೂ ಕೂಡ ನಡೆಸಿರಲಿಲ್ಲ ಇಲ್ಲಿವರೆಗೂ. ಬಟ್ CS ಷಡಕ್ಷರಿಯವರು ಏನು ನಾವು ಡೈನಮಿಕ್ ಅಂತ ಸೂಪರ್ ಸ್ಟಾರ್ ಅಂತ ಏನು ಕರಿತೀವಿ, ಸೊ ಅವರು ಈ ಒಂದು ಸಮಾವೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರಚನೆ ಮಾಡೋ ಮುಖಾಂತರ ಸರ್ಕಾರಿ ನೌಕರರ ಇತಿಹಾಸದಲ್ಲೇ ಅತಿ ದೊಡ್ಡ ಸಮಾವೇಶವನ್ನು ರಚನೆ ಮಾಡೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಸೊ ಬೇಸಿಕಲಿ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಅವರು ಪ್ರಿಪರೇಷನ್ಸ್ಗಳನ್ನು ಮಾಡ್ತಾ ಇರುವಂಥದ್ದು ಸಂಪೂರ್ಣವಾಗಿರುವಂಥ ಮಾಹಿತಿ ಇಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ವೇದಿಕೆಯನ್ನು ಕಂಪ್ಲೀಟಾಗಿ ಸಜ್ಜು ಮಾಡಲಾಗಿದೆ, ಯಾವ ರೀತಿಯಾಗಿ ಈ ಒಂದು ವಿಹಂಗಮ ದೃಶ್ಯ ನೀವು ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಈ ಒಂದು ವೇದಿಕೆಯಲ್ಲಿ ಸಂಪೂರ್ಣವಾಗಿರುವಂಥ ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು, ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು 7ನೇ ವೇತನ ಆಯೋಗದ ವೇದಿಕೆಗಾಗಿ ಯಾವ ರೀತಿಯಾದಂತಹ ಸಜ್ಜನ್ನು ಮಾಡಲಾಗ್ತಾ ಇದೆ. ಸೊ ಆ ಕಡೆ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಇದೆಲ್ಲವೂ ಕೂಡ ಫಿಲ್ ಮಾಡಲಾಗುತ್ತೆ ಇನ್ನು. ಸೊ ಇಲ್ಲಿಂದ ಈ ದಂಡಿಯಿಂದ ಆ ದಂಡೆಯವರೆಗೂ ಕೂಡ ಎಲ್ಲ ಒಂದು ಏನು ಪ್ಲೇಸಸ್ ಇದೆ ಇವೆಲ್ಲವನ್ನೂ ಕೂಡ ಫಿಲ್ ಮಾಡಲಾಗುವುದು. ಆ್ಯಂಡ್ ಇಲ್ಲಿ ವೇದಿಕೆಯನ್ನು CS ಷಡಕ್ಷರಿಯವರು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ 7th ಪೇ ಕಮಿಷನ್ ಪ್ರಿಪ್ರೇಷನ್ಸ್ ಯಾವ ರೀತಿ ಆಗ್ತಾ ಇದೆ. ಫೆಬ್ರವರಿ 27ರಂದು ನಡೀತಾ ಇರುವಂಥ ಮಹಾ ಸಮ್ಮೇಳನಕ್ಕೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕಾಗಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರು ಲಕ್ಷೋಪಾಧಿ ಲಕ್ಷದಲ್ಲಿ ಸರ್ಕಾರಿ ನೌಕರರು ಇಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತಂಥದ್ದು. ಸೊ ದಯವಿಟ್ಟು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ.